ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ದಕ್ಷಿಣ ಭಾರತದ ಇತಿಹಾಸದ ಒಂದು ತುಂಬಾನೇ ಪ್ರಮುಖವಾದ ಅಧ್ಯಾಯವನ್ನ ನೋಡೋಣ. ಇದು ಸುಮಾರು 450 ವರ್ಷಗಳ ಕಾಲ ದಖ್ಖನ್ ಪ್ರಸ್ಥಭೂಮಿಯನ್ನೇ ಆಳಿದ ಒಂದು ದೊಡ್ಡ ಪ್ರಬಲ ಸಾಮ್ರಾಜ್ಯದ ಕಥೆ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಯೋಚನೆ ಮಾಡಿ, ಇತಿಹಾಸದ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಮೌರ್ಯರ ಅಂತಹ ದೊಡ್ಡ ಸಾಮ್ರಾಜ್ಯ ಪತನವಾದಾಗ ಭಾರತದ ರಾಜಕೀಯ ಚಿತ್ರಣದಲ್ಲಿ ಒಂದು ದೊಡ್ಡ ಗ್ಯಾಪ್, ಒಂದು ಶೂನ್ಯವೇ ಸೃಷ್ಟಿಯಾಗಿತ್ತು. ಹಾಗಾದ್ರೆ ಆ ಅವಕಾಶವನ್ನ ಯಾರು ಬಳಸ್ಕೊಂಡ್ರು? ಆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದವ್ರ್ಯಾರು? ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದೇ ದಕ್ಷಿಣದಿಂದ. ಹೌದು, ಮೌರ್ಯರ ನಂತರ ದಕ್ಕನ್ ಪ್ರಾಂತ್ಯದಲ್ಲಿ ಅಧಿಕಾರಕ್ಕೆ ಬಂದು ಮತ್ತೆ ರಾಜಕೀಯ ಸ್ಥಿರತೆಯನ್ನ ತಂದವರೇ ಶಾತವಾಹನರು. ಈ ಸಂಖ್ಯೆಯನ್ನ ಒಮ್ಮೆ ನೋಡಿ. 450 ವರ್ಷಗಳು ಅಂದರೆ 4 ಶತಮಾನಗಳು ಸುಮ್ನೆನಾ? ಪ್ರಾಚೀನ ಕಾಲದಲ್ಲಿ ಯಾವಾಗ್ಲೂ ರಾಜಕೀಯ ಅಸ್ಥಿರತೆ ತುಂಬಿರುತ್ತಿತ್ತು. ಅಂತಹ ಸಮಯದಲ್ಲಿ ಒಂದು ಸಾಮ್ರಾಜ್ಯ ಇಷ್ಟು ದೀರ್ಘಕಾಲ ಆಳ್ವಿಕೆ ಮಾಡ್ತು ಅಂದ್ರೆ ಅದು ಅವರ ಸ್ಥಿರತೆ ಮತ್ತು ಆಡಳಿತದ ಶಕ್ತಿಗೆ ಅದೆಷ್ಟು ದೊಡ್ಡ ಸಾಕ್ಷಿ ಅಲ್ವಾ? ಮೊದಲಿಗೆ ಶಾತವಾಹನರು ಹೇಗೆ ಉದಯಿಸಿದ್ರು ಅಂತ ನೋಡೋಣ. ನೋಡಿ, ಅವರು ಸುಮ್ಮನೆ ಇನ್ನೊಂದು ಸಣ್ಣ ರಾಜ್ಯವಾಗಿರಲಿಲ್ಲ. ಬದಲಾಗಿ ಇಡೀ ದಕ್ಕನ್ ಪ್ರದೇಶವನ್ನೇ ಒಂದುಗೂಡಿಸಿದ ಅಲ್ಲಿನ ಮೊದಲ ಪ್ರಮುಖ ದೇಶೀಯ ಸಾಮ್ರಾಜ್ಯವೇ ಅವರದಾಗಿತ್ತು. ಅವರ ಕಾಲಘಟ್ಟ ಮತ್ತೆ ಐತಿಹಾಸಿಕ ಮಹತ್ವವನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಬಹುದು. ಅಂದ್ರೆ ಕ್ರಿಸ್ತಪೂರ್ವ 230ರಿಂದ ಕ್ರಿಸ್ತಶಕ 220ರವರೆಗೆ ಸುಮಾರು 5 ಶತಮಾನಗಳ ಕಾಲ ಅವರು ದಖ್ಖನ್ ಪ್ರದೇಶಕ್ಕೆ ರಾಜಕೀಯ ಸ್ಥಿರತೆಯನ್ನ, ಸಮೃದ್ಧಿಯನ್ನ ಅಷ್ಟೇ ಅಲ್ಲ, ಒಂದು ಹೊಸ ಸಾಂಸ್ಕೃತಿಕ ಚೈತನ್ಯವನ್ನೇ ತಂದ್ಕೊಟ್ರು. ಹಾಗಾದ್ರೆ ಈ ರಾಜವಂಶ ಶುರುವಾದಿದ್ದು ಹೇಗೆ? ಇದರ ಆರಂಭದ ರಾಜರು ತಮ್ಮ ಅಧಿಕಾರವನ್ನ ಹೇಗೆ ಗಟ್ಟಿ ಮಾಡಿಕೊಂಡ್ರೋ ಬನ್ನಿ ನೋಡೋಣ. ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯವನ್ನ ತಗೊಂಡ್ರೆ ಅದರ ಹಿಂದೆ ಸಾಮಾನ್ಯವಾಗಿ ಒಬ್ರು ಅಡಿಪಾಯ ಹಾಕಿದ್ರೆ ಇನ್ನೊಬ್ರು ಅದನ್ನ ಗಟ್ಟಿಗೊಳಿಸ್ತಾರೆ. ಇಲ್ಲಿ ಸಿಮುಕ ಆ ಅಡಿಪಾಯ ಹಾಕಿದ್. ಆಮೇಲೆ ಬಂದ 1ನೇ ಸಾತಕರ್ಣಿ ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಿ ಸಾಮ್ರಾಜ್ಯವನ್ನ ವಿಸ್ತರಿಸಿ ಅದನ್ನ ಇನ್ನಷ್ಟು ಬಲಪಡಿಸಿದ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಈ ನಾನಾಘಾಟ್ ಶಾಸನವನ್ನ ಕೆತ್ತಿಸಿದ್ದು ರಾಣಿ ನಾಗನಿಕ. ಅಂದ್ರೆ ಇದು ಕೇವಲ ಅವರ ಗಂಡನ ಸಾಧನೆಗಳ ರೆಕಾರ್ಡ್ ಮಾತ್ರ ಅಲ್ಲ. ಇದಕ್ಕೂ ಮಿಗಿಲಾಗಿ ಶಾತವಾಹನರ ಆಸ್ಥಾನದಲ್ಲಿ ಮಹಿಳೆಯರಿಗೆ, ಅದ್ರಲ್ಲೂ ರಾಣಿಯರಿಗೆ ಎಂತಹ ಉನ್ನತ ಸ್ಥಾನ, ಎಂತಹ ರಾಜಕೀಯ ಪ್ರಭಾವ ಇತ್ತು ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಸಾಕ್ಷಿ. ಪ್ರತಿಯೊಂದು ಸಾಮ್ರಾಜ್ಯದ ಕಥೆಯಲ್ಲೂ ಒಂದು ಪೀಕ್ ಪಾಯಿಂಟ್, ಒಂದು ಉಚ್ಛ್ರಾಯ ಸ್ಥಿತಿ ಅಂತ ಇರುತ್ತೆ. ಶಾತವಾಹನರ ಕಥೆಯಲ್ಲೂ ಕೂಡ ಆ ಅದ್ಭುತ ಕ್ಷಣವನ್ನ ತಂದಿದ್ದು ಒಬ್ಬ ಹೀರೋ, ಒಬ್ಬ ಮಹಾನ್ ನಾಯಕ. ಆ ನಾಯಕನೇ ಗೌತಮೀಪುತ್ರ ಸಾತಕರ್ಣಿ. ಶಕರ ದಾಳಿಯಿಂದ ಸಾಮ್ರಾಜ್ಯ ಕಷ್ಟದಲ್ಲಿದ್ದಾಗ ಅದನ್ನ ಪತನದ ಅಂಚಿನಿಂದ ಪಾರು ಮಾಡಿ ಅದರ ಹಳೆಯ ವೈಭವವನ್ನ ಮರಳಿ ತಂದುಕೊಟ್ಟ ಮಹಾನ್ ಚಕ್ರವರ್ತಿ ಈತ. ಅದಕ್ಕೆ ಇವರನ್ನ ಶಾತವಾಹನ ವಂಶದ ಅತ್ಯಂತ ಶ್ರೇಷ್ಠ ದೊರೆ ಅಂತಾನೆ ಪರಿಗಣಿಸಲಾಗುತ್ತೆ. ನಾಸಿಕ್ ಶಾಸನದಲ್ಲಿ ಅವರಿಗೆ ಒಂದು ಬಿರುದು ಕೊಟ್ಟಿದ್ದಾರೆ, ತ್ರಿಸಮುದ್ರಾಧಿಪತಿ. ಅಂದ್ರೇನು? 3 ಸಮುದ್ರಗಳ ಒಡೆಯ ಅಂತ. ಯೋಚ್ನೆ ಮಾಡಿ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಇವುಗಳ ಒಡೆಯ. ಇದು ಒಂದೇ ಸಾಕು ಅವರ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು, ಅವರ ಪ್ರಭಾವ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಅವರ ಮಿಲಿಟರಿ ಸಾಧನೆಗಳು ಕೂಡ ಸಾಮಾನ್ಯವಾದದ್ದೇನಲ್ಲ. ಆ ಕಾಲದ ದೊಡ್ಡ ವಿದೇಶಿ ಶಕ್ತಿಗಳು ಅಂತಾನೆ ಹೇಳ್ಬೋದಾದ ಶಕರೋ, ಯವನರೋ ಮತ್ತೆ ಪಹಲವರನ್ನ ಇವರೆಲ್ಲರನ್ನೂ ಯುದ್ಧದಲ್ಲಿ ಸೋಲ್ಸಿದ್ರು. ಇದು ಅವರ ಸೇನಾ ಸಾಮರ್ಥ್ಯಕ್ಕೆ, ಅವರ ಯುದ್ಧ ತಂತ್ರಗಾರಿಕೆಗೆ ಒಂದು ದೊಡ್ಡ ಉದಾಹರಣೆ. ಸರಿ, ಯುದ್ಧ, ವಿಜಯ ಇದೆಲ್ಲ ಒಂದ್ಕಡೆ. ಆದ್ರೆ ಯಾವುದೇ ಸಾಮ್ರಾಜ್ಯ ಇಷ್ಟು ದೀರ್ಘಕಾಲ ಉಳಿಬೇಕು ಅಂದ್ರೆ ಬರೀ ಸೈನ್ಯ ಇದ್ರೆ ಸಾಲ್ದು, ಆರ್ಥಿಕ ಶಕ್ತಿಯೂ ಅಷ್ಟೇ ಮುಖ್ಯ. ಹಾಗಾದ್ರೆ ಶಾತವಾಹನರ ಆರ್ಥಿಕ ಶಕ್ತಿಯ ಮೂಲ ಯಾವುದು? ಬನ್ನಿ ಈಗ ಅದನ್ನ ನೋಡೋಣ. ಶಾತವಾಹನರ ಸಾಮ್ರಾಜ್ಯ ಬರೀ ಒಂದು ರಾಜಕೀಯ ಶಕ್ತಿಯಾಗಿರ್ಲಿಲ್ಲ, ಅದು ಅಂದಿನ ಅಂತಾರಾಷ್ಟ್ರೀಯ ವ್ಯಾಪಾರ ಜಾಲದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಅಕ್ಷರಶಃ ಭಾರತವನ್ನ ಇಡೀ ಜಗತ್ತಿನ ಜೊತೆ ಸಂಪರ್ಕ ಮಾಡಿತ್ತು. ಇದು ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ಬೋದು. ಅವರ ಮುಖ್ಯ ವ್ಯಾಪಾರ ಪಾಲುದಾರ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ಅಂದಿನ ಜಗತ್ತಿನ ಸೂಪರ್ ಪವರ್ ರೋಮನ್ ಸಾಮ್ರಾಜ್ಯ. ಇದಕ್ಕೆ ಸಾಕ್ಷಿ ಏನು ಅಂದ್ರೆ ನಮ್ಮ ದಖ್ಖನ್ ಪ್ರದೇಶದಲ್ಲಿ ಉತ್ಖನನ ಮಾಡಿದಾಗ ಸಿಕ್ಕಿರುವ ಅಸಂಖ್ಯಾತ ರೋಮನ್ ನಾಣ್ಯಗಳು. ಅವರ ಆರ್ಥಿಕತೆ ತುಂಬಾನೇ ವ್ಯವಸ್ಥಿತವಾಗಿತ್ತು. ಕಲ್ಯಾಣ್, ಮಸೂಲಿಪಟ್ನಂನಂತಹ ದೊಡ್ಡ ಬಂದರುಗಳಿದ್ವು. ಮುಖ್ಯವಾಗಿ ಅವರ ಕೊನೆಯ ಮಹಾನ್ ರಾಜ ಯಜ್ಞಶ್ರೀ ಸಾತಕರ್ಣಿ
ಅವರು ಹೊರತಂದ ನಾಣ್ಯಗಳ ಮೇಲೆ ಹಡಗಿನ ಚಿತ್ರ ಇತ್ತು. ಇದು ಅವರ ಸಾಗರೋತ್ತರ ವ್ಯಾಪಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ವ್ಯಾಪಾರ, ಆರ್ಥಿಕತೆ ಎಲ್ಲ ಆಯ್ತು. ಈಗ ಶಾತವಾಹನರ ಅತ್ಯಂತ ಶಾಶ್ವತವಾದ, ಅಂದ್ರೆ ಇವತ್ತಿಗೂ ನಾವು ಕಣ್ಣಾರೆ ನೋಡ್ಬೋದಾದಂಥ ಅವರ ಕೊಡುಗೆಗಳ ಕಡೆಗೆ ಹೋಗೋಣ. ಅದೇ ಅವರ ಅದ್ಭುತವಾದ ಕಲೆ ಮತ್ತು ವಾಸ್ತುಶಿಲ್ಪ. ಬಂಡೆಗಳನ್ನೇ ಕೊರೆದು ಅದ್ಭುತವಾದ ಕಟ್ಟಡಗಳನ್ನ ನಿರ್ಮಿಸುವುದರಲ್ಲಿ ಇವರು ಪ್ರವರ್ತಕರಾಗಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಶಾತವಾಹನರು ವೈದಿಕ ಹಿಂದೂ ಧರ್ಮದವರಾಗಿದ್ರು. ಅವರು ಬೌದ್ಧ ಧರ್ಮದ ಕೇಂದ್ರಗಳಿಗೆ ದೊಡ್ಡ ಮಟ್ಟದಲ್ಲಿ ಆಶ್ರಯ ಕೊಟ್ಟಿದ್ರು. ಇದು ಅವರ ಆಡಳಿತದಲ್ಲಿದ್ದ ಧಾರ್ಮಿಕ ಸಹಿಷ್ಣುತೆಗೆ ಒಂದು ದೊಡ್ಡ ಸಾಕ್ಷಿ. ಇನ್ನು ಅವರ ಕಲೆಯ ಕಿರೀಟ ಅಂತಾನೆ ಹೇಳಬಹುದಾದದ್ದು ಅಮರಾವತಿ ಸ್ತೂಪ. ಅದರ ಶಿಲ್ಪಗಳು, ಅಬ್ಬಾ, ಪ್ರತಿಯೊಂದು ಶಿಲ್ಪವೂ ಒಂದೊಂದು ಕಥೆ ಹೇಳುತ್ತೆ. ಅಷ್ಟು ವಿವರವಾಗಿ, ಅಷ್ಟು ಜೀವಂತವಾಗಿ ಕೆತ್ತಿದ್ದಾರೆ. ಇದು ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ ಮತ್ತೆ ಅವರ ಕಲಾ ಶೈಲಿಯ ಶ್ರೇಷ್ಠತೆಗೆ ಹಿಡಿದ ಕನ್ನಡಿ ಅಂತಾನೆ ಹೇಳಬಹುದು. ಇಷ್ಟು ದೊಡ್ಡ ವೈಭವದ ಕಥೆಯ ಅಂತ್ಯದ ಕಡೆಗೆ ನಾವೀಗ ಬರ್ತಾ ಇದೀವಿ. ಈ ಮಹಾನ್ ಸಾಮ್ರಾಜ್ಯ ಪತನವಾಗಿದ್ದು ಯಾಕೆ ಮತ್ತೆ ಅವರ ಪರಂಪರೆ ಇವತ್ತಿಗೂ ಹೇಗೆ ಉಳ್ಕೊಂಡಿದೆ? ಬನ್ನಿ, ಕೊನೆಯದಾಗಿ ಅದನ್ನ ನೋಡೋಣ. ಅವರ ಪತನಕ್ಕೆ ಒಂದೇ ಕಾರಣ ಅಲ್ಲ, ಹಲವಾರು ಕಾರಣಗಳಿದ್ವು. ಮೊದಲನೇದಾಗಿ, ನಂತರ ಬಂದ ರಾಜರು ಅಷ್ಟು ಸಮರ್ಥರಾಗಿರ್ಲಿಲ್ಲ. ಎರಡನೇದಾಗಿ, ಶಕರಂತಹ ಶತ್ರುಗಳು ಮತ್ತೆ ಪ್ರಬಲರಾದ್ರು. ಮೂರನೇದಾಗಿ, ಸಾಮಂತರಾಜರು ತಾವೇ ಸ್ವತಂತ್ರರಾಗಲು ಶುರು ಮಾಡಿದ್ರು. ಈ ಎಲ್ಲ ಅಂಶಗಳು ಒಟ್ಟಿಗೆ ಸೇರಿ ಈ ದೊಡ್ಡ ಸಾಮ್ರಾಜ್ಯದ ಅಂತ್ಯಕ್ಕೆ ದಾರಿ ಮಾಡಿಕೊಟ್ಟವು. ಹಾಗಾದ್ರೆ ಅವರ ಅಂತಿಮ ಕೊಡುಗೆ ಏನು ಅಂತ ಕೇಳಿದ್ರೆ, ಶಾತವಾಹನರು ಪ್ರಾಚೀನ ಭಾರತಕ್ಕೂ ಮಧ್ಯಕಾಲೀನ ಭಾರತಕ್ಕೂ ನಡುವೆ ಒಂದು ದೊಡ್ಡ ಸೇತುವೆಯ ಹಾಗೆ ಇದ್ರು. ಅವರು ಹಾಕಿಕೊಟ್ಟ ಆಡಳಿತದ, ಸಂಸ್ಕೃತಿಯ ಬುನಾದಿಯ ಮೇಲೆಯೇ ನಂತರ ಬಂದ ಚಾಲುಕ್ಯರು, ರಾಷ್ಟ್ರಕೂಟರಂತಹ ದಕ್ಷಿಣದ ಮಹಾನ್ ಸಾಮ್ರಾಜ್ಯಗಳು ತಲೆ ಎತ್ತಿದ್ದು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಸಾವಿರಾರು ವರ್ಷಗಳ ಹಿಂದೆ ವ್ಯಾಪಾರ, ಕಲೆ ಮತ್ತೆ ಧಾರ್ಮಿಕ ಸಹಿಷ್ಣುತೆಯನ್ನೇ ಆಧಾರವಾಗಿಟ್ಕೊಂಡು ಕಟ್ಟಿದ ಒಂದು ಸಾಮ್ರಾಜ್ಯದ ಕಥೆ ಇವತ್ತಿನ ನಮ್ಮ ಈ ಜಾಗತಿಕ ಜಗತ್ತಿಗೆ ಯಾವ ಪಾಠವನ್ನ ಹೇಳಬಹುದು? ಇದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾದರೆ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.